ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ವೆಲ್ಕಮ್. ಇವತ್ತಿನ ವಿಷಯ ನ್ಯೂ ಇಯರ್ ರೆಸಲ್ಯೂಷನ್ಸ್. ತುಂಬ ಜನರಿಗೆ ಈ ರೆಸಲ್ಯೂಷನ್ಗಳು ಹೇಗೆ ಹುಟ್ಟುತ್ತವೋ ಹಾಗೇ ಕೊನೆಯೂ ಕಾಣ್ತವೆ ಅಂತ ಅನಿಸುತ್ತೆ. ಆದರೆ ಇವತ್ತು ನಾನು ಹೇಳೋಕ್ಕೆ ಬಂದಿರೋ ವಿಷಯ ಏನು ಅಂದರೆ, ನ್ಯೂ ಇಯರ್ ರೆಸಲ್ಯೂಷನ್ಸ್ ಫೇಲ್ ಆದರೆ ಅಥವಾ ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದನ್ನು ದಯವಿಟ್ಟು ಮನಸ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೊಬೇಡಿ ಅಂತ. ಯಾಕಂದರೆ ನನ್ನ ಪ್ರಕಾರ ಈ ನ್ಯೂ ಇಯರ್ ರೆಸಲ್ಯೂಷನ್ಸು ಅಂತ ನಾವು ಏನು ಮಾಡ್ಕೋತೀವಿ ಅದು ಯಾವತ್ತೂ ಬ್ರೇಕ್ ಆಗೋದೆ ಒಂದಲ್ಲ ಒಂದಿನ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಡಿಸೆಂಬರ್ 31ರಂದು ಜನ ರಾತ್ರಿ ಮಿಡ್ನೈಟ್ ತನಕ ಎಚ್ಚರ ಇರ್ತಾರೆ. ಎಲ್ಲರಿಗೂ ನ್ಯೂ ಇಯರ್ ವಿಶಸ್ ಎಲ್ಲ ಹೇಳಿಕೊಂಡು ಜನವರಿ 1 ಅಂತೂ ತುಂಬ ಜನ ಏಳೋ ಹೊತ್ತಿಗೆ ಲೇಟಾಗೇ ಹೋಗಿರುತ್ತೆ. ನೀವು ಅವತ್ತೇನಾದರೂ ಜಿಮ್ಗೆ ಹೋಗಿ ನೋಡಿದ್ರೆ ಜನವರಿ 1 ಜಾಸ್ತಿ ಜನ ಇರೋಲ್ಲ, ಮತ್ತು ಕೆಲವು ಕಡೆ ಎಲ್ಲ ಅದು ಹಾಲಿಡೇ ಆದ್ದರಿಂದ ಜನ ಅದನ್ನು ಎಂಜಾಯ್ ಮಾಡ್ತಾರೆ. ಆದರೆ ಜನವರಿ 2ಇಂದ ಹೆಚ್ಚು ಕಡಿಮೆ ಜಾನ್ವರಿ ಕೊನೆವರೆಗೆ ನೀವು ಏನಾದರೂ ಯೂಶ್ವಲಿ ಜಿಮ್ಗೆ ಹೋದರೆ ಅಲ್ಲಿ ಜಾಗನೇ ಇರೋದಿಲ್ಲ. ನೀವು ಯಾವ ಟೈಮಿಗೆ ಬೇಕಾದರೂ ಹೋಗಿ ಎಲ್ಲ ತುಂಬ ಜನ ಇರ್ತಾರೆ ಎಲ್ಲ ಕಡೆ. ಒಂದು ಸರಿ ಜನವರಿ ಮುಗೀತು ಅಂತಂದರೆ ಆಮೇಲೆಲ್ಲ ಮಾಮೂಲಿ. ಅದು ನಮ್ಮ ನ್ಯೂ ಜೆರ್ಸಿನಲ್ಲಿ ಏನಾಗುತ್ತೆ, ಜನವರಿ ಮತ್ತು ಫೆಬ್ರವರಿ ಕೋಲ್ಡೆಸ್ಟ್ ಮಂತ್ ಅಂತಲೇ ಹೇಳಬೇಕು. ಬೆಳಗ್ಗೆ ಅಕಸ್ಮಾತ್ ಎಚ್ಚರ ಆದರೂ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟೊಂದು ಚಳಿ ಇರುತ್ತೆ. ಆಮೇಲೆ ಹೊರಗಡೆ ಹೋಗಬೇಕು ಅಂದರೆ ಕಾರು ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು. ಮನೇಲಿ ಇದ್ದರೆ ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಏನು ಹೊರಗಡೆ ಹೋಗ್ತೀವಾ ಅಂತ. ಇಟ್ಸ್ ಓಕೆ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅನಿಸಿಕೆ ಪ್ರಕಾರ, ನಾವ್ಯಾರು ನ್ಯೂ ಇಯರ್ ರೆಸಲ್ಯೂಷನ್ಸ್ ಮಾಡಿಕೊಳ್ಳೇಬಾರ್ದು ಇನ್ ರೆಫರೆನ್ಸ್ ಟು ಜಿಮ್ ಆಗಲಿ, ವೆಯ್ಟ್ ಲಾಸ್ ಆಗಲಿ, ಮತ್ತೊಂದಾಗಲಿ. ಅಕಸ್ಮಾತ್ ಹಾಗೇನಾದರೂ ರೆಸಲ್ಯೂಷನ್ಸ್ ಮಾಡಿಕೊಂಡ್ರೂ ಕೂಡ ಯಾವುದೋ ಒಂದು ಹ್ಯಾಬಿಟ್ ಮೇಲಿರ್ಬೋದು. ಇವತ್ತಿಂದ ನಾನು ಕಾಫಿ ಕುಡಿಯೋದಿಲ್ಲ, ನೋಡೋಣ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಅದನ್ನ ಸಾಧಿಸಿ ತೋರಿಸ್ತೀನಿ ಅನ್ನೋ ಒಂದು ವಿಚಾರ ಮಾಡಿದ್ರೆ ಯು ಕ್ಯಾನ್ ಟೆಸ್ಟ್ ಯುವರ್ ಸೆಲ್ಫ್. ಅಥವಾ ನೀವೇನಾದರೂ ನಿಕೋಟಿನ್ ಬಳಸ್ತಾ ಇದ್ದರೆ ಯು ಕ್ಯಾನ್ ಟೆಸ್ಟ್ ಯುವರ್ ಸೆಲ್ಫ್ ಇನ್ ಸಿ ಹೌ ಯು ಕ್ಯಾನ್ ಡೂ ಇಟ್. ಅದು ಬಿಟ್ಟು ನಾನು 10% ಬಾಡಿ ವೆಯ್ಟನ್ನು ಕಡಿಮೆ ಮಾಡ್ಕೋತೀನಿ ಅಂತ ಸುಮ್ಮನೆ ಒಂದು ರೆಸಲ್ಯೂಷನನ್ನು ಹಾಕ್ಕೊಳ್ಳೋದಿದೆ ನೋಡಿ, ಅದು ಯಾವುದೇ ರೀತಿಯಿಂದನೂ ಅದನ್ನು ಸಪೋರ್ಟ್ ಮಾಡೋಕ್ಕಾಗಲ್ಲ. ಸರಿ, ನಾವು ಫಿಟ್ ಇರಬೇಕು, ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು, ಇದೆಲ್ಲ ಕರೆಕ್ಟು. ಆದರೆ ಅದನ್ನು ನಾವು ಈ ನ್ಯೂ ಇಯರ್ ರೆಸಲ್ಯೂಷನ್ಸಿಗೆ ಹೊಂದಿಸ್ಕೊಂಡು ಅದನ್ನು ನಾವು ಮಾಡ್ತೀವಿ ಅಂತ ಒಂದು ಛಲ ಕಟ್ಟೋದಿದೆ ನೋಡಿ, ಅದು ಬಹಳ ಕಷ್ಟದ ಕೆಲಸ. ಅದು ಬಿಟ್ಟು ನಮ್ಮ ವೆಯ್ಟ್ ಯಾಕೆ ಜಾಸ್ತಿ ಆಗಿದೆ, ಇದೇನು ಹಾರ್ಮೋನಿಂದ ಆಗ್ತಾ ಇದೆಯಾ ಅಥವಾ ಹೆರಿಡಿಟ್ರಿಯಿಂದ ಆಗ್ತಾ ಇದೆಯಾ ಅಥವಾ ನಮ್ಮ ಲೈಫ್ ಸ್ಟೈಲಿಂದ ಆಗ್ತಾ ಇದೆಯಾ, ಇದನ್ನು ನಾವು ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ನಾವು ಏನು ಪರಿಹಾರ ಕಂಡ್ಕೊಬೇಕು ಅದನ್ನು ಕಂಡ್ಕೊಬೇಕು. ಮತ್ತು ಎಲ್ಲದಕ್ಕೂ ಪರಿಹಾರ ಇದೆ ಅಂತಲೂ ಏನು ಅರ್ಥ ಅಲ್ಲ. ಈಗ ನಿಮ್ಮ ಫ್ಯಾಮಿಲಿ ಪಿಕ್ಚರ್ಸನ್ನು ನೋಡಿದ್ರೆ, ನಿಮ್ಮ ಹಳೆಯ 1, 2, 3 ತಲೆಮಾರಿನ ಚಿತ್ರಗಳನ್ನು ನೋಡಿದ್ರೆ ಅದರಲ್ಲಿ ಎಲ್ಲರಿಗೂ ಬೊಜ್ಜಿದ್ದು ಎಲ್ಲರೂ ದಪ್ಪನಾಗೇ ಇದ್ದರೆ ವಾಟ್ ಆರ್ ದ ಚಾನ್ಸಸ್ ಆಫ್ ಯು ಬಿಕಮಿಂಗ್ ಸ್ಲಿಮ್ ಅಲ್ವಾ? ಅದು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯತೆ ಇದೆ? ಈಗ ನಾವೆಲ್ಲ ದಕ್ಷಿಣ ಭಾರತದವರು, ನಮ್ಮ ಜೀನ್ಸಲ್ಲಿ ಯಾವುದೋ ಒಂದು 500 ಮಿಲಿಯನ್ ವರ್ಷದ ಹಿಂದೆ ಆವತ್ತಿಂದನೂ ನಮ್ಮ ಜೀನ್ಸೆಲ್ಲ ಟ್ರೈನ್ ಆಗಿರ್ಬೋದು. ಏನೇ ಒಂದು ಕಾರ್ಬೋಹೈಡ್ರೇಟ್ಸ್ ತಿಂದರೂ ಅದನ್ನು ಹೊಟ್ಟೆಲಿ ಸ್ಟೋರ್ ಮಾಡ್ತೀವಿ ಅಂತ. ಸೊ ಹಾಗಿದ್ದಾಗ ಅದನ್ನು ನಾವು ನಮ್ಮ ಲೈಫ್ ಟೈಮಲ್ಲಿ ಬದಲಾಯಿಸೋಕ್ಕಾಗತ್ತಾ? ಹಾಗಂತ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು ಅಂತ, ಅದನ್ನು ಕರೆಕ್ಟೇ. ಯಾಕಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಆದರೆ ಈ ನ್ಯೂ ಇಯರ್ ರೆಸಲ್ಯೂಷನ್ಗಳಿಗೆ ಹೊಂದ್ಕೊಂಡ್ರೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ತುಂಬ ಜನ ರೆಸಲ್ಯೂಷನ್ಸ್ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೋ ಹಾಗೇ ಅದು ಹೋಗುತ್ತೆ ಅಂತ. ಸೊ ಇಲ್ಲಿ ನಾನು 2 ವಿಷಯಕ್ಕೆ ಆದ್ಯತೆ ಕೊಡ್ತೀನಿ. ಒಂದು, ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಎರಡನೇದು, ಯಾವುದೇ ಒಂದು ನಾವು ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್ ಮಾಡಿದ್ರೂ ಕೂಡ ಅದಕ್ಕೊಂದು ಮೆಥಡ್ ಇಟ್ಕೊಬೇಕು ಅಂತ. ಈಗ ನೀವು ಟ್ರೆಡ್ಮಿಲ್ ಮೇಲಾಗಲಿ ಅಥವಾ ಹೊರಗಡೆ ಆಗಲಿ ರನ್ ಮಾಡ್ತಾ ಇರ್ತೀರ. ನಿಮಗೆ ಒಂದು 5K ಅಂದರೆ ಒಂದು 3.1 ಮೈಲ್ ಅಥವಾ 5 ಕಿಲೋಮೀಟರ್ ಓಡೋದಕ್ಕೆ ಸುಮಾರು 30 ನಿಮಿಷ ತಗೊಳುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಆಲ್ ಆಫ್ ಎ ಸಡನ್ ನಾನು 27 ನಿಮಿಷಕ್ಕೆ ತರ್ತೀನಿ, 10% ರಿಡಕ್ಷನ್ ಮಾಡ್ತೀನಿ ಅನ್ನೋದಕ್ಕೆ ಆಗಲ್ಲ. ಯಾಕಂದರೆ ಅದನ್ನು ಕನ್ಸಿಸ್ಟೆಂಟಾಗಿ ನೀವು 10 ನಿಮಿಷಕ್ಕೆ 1 ಮೈಲ್ ಓಡೋರು 9 ನಿಮಿಷಕ್ಕೆ 1 ಮೈಲ್ ಓಡೋವಂಥ ಒಂದು ಸಿದ್ಧತೆ ಬರಬೇಕಾದ್ರೆ ನಿಮಗೆ ತುಂಬ ಟೈಮ್ ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಹರ್ಟ್ ಆಗದೆ ಆಮೇಲೆ ಕನ್ಸಿಸ್ಟೆಂಟಾಗಿ ಕ್ರಾಸ್ ರೆಫರೆನ್ಸ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಟ್ರೈನ್ ಮಾಡಿಕೊಂಡು
ಪ್ರತಿಯೊಂದು ಮೈಲ್ನಲ್ಲೂ ಒಂದೊಂದು ನಿಮಿಷ ಉಳಿಸಿ 3 ಮೈಲ್ನಲ್ಲಿ 3 ನಿಮಿಷ ಉಳಿಸಿದಾಗ ನಿಮಗೆ 27 ನಿಮಿಷಕ್ಕೆ ಬರುತ್ತೆ. ಇದು ಸ್ಟೆಟಿಸ್ಟಿಕಲಿ ಸ್ಪೀಕಿಂಗ್ ಏನು 10% ಕಡಿಮೆ ಮಾಡಿಬಿಡ್ಬೋದು ಅನಿಸುತ್ತೆ. ಆದರೆ ನಿಜವಾಗ್ಲೂ ನೀವು ಓಡಿದಾಗ ನಿಮ್ಮ ಪೇಸನ್ನು ನೀವು ಕಂಟ್ರೋಲ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. 10% ಬೇಡ, ಇಂಕ್ರಿಮೆಂಟಲ್ ಪ್ರೋಗ್ರೆಸ್ ಅಂದರೆ 0.01% ಮಾಡಿ. ಆ ಥರ ನೀವು 100 ದಿನ ಮಾಡಿದ್ರೆ 0.01%, ಆವಾಗ 1% ಇಂಕ್ರಿಮೆಂಟ್ ಬರುತ್ತೆ ನಿಮಗೆ. ನಾನು ಹೇಳ್ತಾ ಇರೋದು ಅಷ್ಟು ಲೆವೆಲಿಗೆ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡಾಗ ಎನಿಥಿಂಗ್ ಮೋರ್ ದೆನ್ ದಟ್ ಈಸ್ ಆಲ್ವೇಸ್ ಎ ಬೋನಸ್. ಈಗ ನೀವು ಈ ರೆಸೊಲ್ಯೂಷನ್ ಫೇಲ್ ಆಯಿತಾ, ಇಟ್ಸ್ ಓಕೆ. ಮೋಸ್ಟ್ಲಿ ಅದು ಫೇಲ್ ಆಗೋದು ನಿಮಗೆ ಒಂದು ಲೆಕ್ಕ ಒಳ್ಳೆಯದೇ ಅನಿಸುತ್ತೆ. ಯಾಕೆ ಗೊತ್ತಾ, ಸುಮ್ಮನೆ ನಮಗೆ ಸಾಧ್ಯನೇ ಆಗದೇ ಇರೋ ಒಂದು ರೆಸೊಲ್ಯೂಷನ್ನು ಏನೋ ಒಂದು ಪ್ರತಿಜ್ಞೆ ಅಂತ ಮಾಡಿಕೊಂಡು ಅದನ್ನು ಫೇಲ್ ಆಗಿ ಅದನ್ನು ನಾವು ನೆಗೆಟಿವ್ ಆಗಿ ತಗೊಳ್ಳೋದಕ್ಕಿಂತ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗೋದರಲ್ಲಿ ಅರ್ಥ ಇದೆ ಅಂತ. ಒಂದು ವಿಷಯ ಏನು ಅಂದರೆ, ನಾವು ಯಾರನ್ನೂ ಯಾವತ್ತಿಗೂ ಮೆಚ್ಚಿಸಬೇಕಾಗಿಲ್ಲ, ನಮ್ಮನ್ನು ನಾವು ಮೆಚ್ಚಿಸ್ಕೊಂಡ್ರೆ ಸಾಕು. ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತಂದರೆ, ನಾವು ಇರೋ ರೀತಿ, ನಾವು ನಮಗೆ ಕಂಡುಕೊಳ್ಳೋ ರೀತಿ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಾವು ಯಾವಾಗಲೂ ಸಂತೋಷವಾಗಿ ಇರ್ತೀವಿ ಅನ್ನೋದು ನನ್ನ ಅನಿಸಿಕೆ. ಅದನ್ನು ಬಿಟ್ಟು ನೀವು ಇನ್ನೊಬ್ಬರನ್ನ ಅನುಕರಣೆ ಮಾಡಿಕೊಂಡು ನಾವು ಅವ್ರ ಥರ ಇರ್ತೀವಿ, ನೀವು ಇನ್ನೊಬ್ಬರಿಗೆ ಸಂತೋಷಪಡಿಸ್ಬೇಕು ಅಂತ ಅವರ ಮೆಚ್ಚುಗೆಗೆ ಪಾತ್ರರಾಗಬೇಕು ಅಂತ ಏನೇನೋ ಮಾಡೋಕ್ಕೆ ಹೋಗ್ತಿರಲ್ಲ, ಅದು ನಿಮ್ಮ ಒಂದು ಚೌಕಟ್ಟಿನಿಂದ ಹೊರಗೆ ಹೋಗುತ್ತೆ. ಹಾಗಾಗಿ ನಮ್ಮ ಆತ್ಮಸಂತೋಷ, ನಮ್ಮ ವೈಯಕ್ತಿಕ ಸಂತೋಷ, ನಮಗೆ ಏನು ಸುಖವೋ ಅದು ಬಹಳ ಮುಖ್ಯ. ಇದಕ್ಕೆ ನಿಮಗೆ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಹೆಲ್ಪ್ ಆಗುತ್ತೆ ಅಂದರೆ ಮಾಡಿ. ಪ್ರತಿದಿನ ವರ್ಷದಲ್ಲಿ ಒಂದಲ್ಲ ಒಂದು ಕಡೆ ನ್ಯೂ ಇಯರ್ ನಡೀತಾನೆ ಇರುತ್ತೆ. ಇಂಗ್ಲೀಷ್ ನ್ಯೂ ಇಯರ್ ಹೋದ್ಮೇಲೆ ನಮ್ಮ ಯುಗಾದಿ ಬರುತ್ತೆ. ಇಂಥದೇ ದಿವಸ ನಾನು ರೆಸೊಲ್ಯೂಷನ್ ಮಾಡ್ಕೋತೀನಿ ಅಂತ ನೀವೇನು ಕಾಯಬೇಕಾಗಿಲ್ಲ. ಪ್ರತಿದಿನವೂ ಆ ರೆಸೊಲ್ಯೂಷನ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡ್ಬೋದು. ನಿಮಗೆ ನಿಮ್ಮಲ್ಲಿ ಒಂದು ಸಪೋರ್ಟ್ ಅಂತ ಸಿಕ್ಕಾಗ, ನಿಮ್ಮಲ್ಲಿ ನಿಮಗೊಂದು ಕಾನ್ಫಿಡೆನ್ಸ್ ಅಂತ ಸಿಕ್ಕಾಗ, ನೀವು ಇನ್ಕ್ರಿಮೆಂಟಲ್ ಬದಲಾವಣೆಯನ್ನು ಕಂಡುಕೊಂಡು ಅಲ್ಟಿಮೇಟ್ಲಿ ನಿಮ್ಮ ಗೋಲನ್ನು ಮುಟ್ತೀರಿ ಅನ್ನೋದು ನನ್ನ ಆಶಯ. ಹಾಗಾಗಿ ಇವತ್ತಿನ ಮೆಸೇಜ್ ಏನು ಅಂದರೆ, ನೀವು ಈ ರೆಸೊಲ್ಯೂಷನ್ಸನ್ನು ಫೇಲ್ ಅಂತ ಅಂದ್ಕೊಬೇಡಿ, ಒಂದು ಪ್ರಯತ್ನ ಅಂದ್ಕೊಳ್ಳಿ. ಅದನ್ನು ಮೇಂಟೈನ್ ಮಾಡೋಕ್ಕಾಗದಿದ್ದರೆ ದಯವಿಟ್ಟು ಬೇಜಾರಾಗಬೇಡಿ.